ಅಹಿಂದ ಸಚಿವರು ಸಭೆ ಸೇರಿದ್ದಾರೆ, ತಪ್ಪೇನು? ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಹಿಂದಿನ ಅಹಿಂದ ಸಭೆಗಳೇ ಬೇರೆ, ಇಲ್ಲಿ ಊಟಕ್ಕೆ ಸೇರಿರೋದು. ಮೊನ್ನೆ ನಡೆದಂತಹ ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇರೋದು. ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಹಿಂದ ನಾಯಕರು ಸೇರಿದ್ರು ನಿಜ, ಆದರೆ ಅದು ಊಟಕ್ಕಾಗಿ ಸೇರಿರೋದು. ಹಿಂದಿನ ಅಹಿಂದ ಸಭೆಗಳೇ ಬೇರೆ, ಈಗ ಮೊನ್ನೆ ನಡೆದಂತಹ ಸಭೆ ಊಟಕ್ಕಾಗಿ ಸೇರಿದ್ದು. ಸಮಾಜದ ಸಮಸ್ಯೆ, ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾಳೆ ನಾವು ಲಿಂಗಾಯತ ಶಾಸಕರು ಕೂಡ ಸಭೆ ಸೇರ್ತೀವಿ, ನಾವು ಕೂಡ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇದನ್ನ ತಪ್ಪು ಅನ್ನೋಕೆ ಆಗುತ್ತಾ ಅಂತ ಎಂಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮೊನ್ನೆಯಷ್ಟೇ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಹಿಂದ ನಾಯಕರು ಒಟ್ಟಾಗಿ ಚರ್ಚೆ ಮಾಡಿದ್ದಾದ್ರೂ ಏನು, ಯಾತಕ್ಕಾಗಿ ಸೇರಿದ್ರು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಭೆ ಸೇರಿದ್ದಾರೆ, ಊಟ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿದ್ದಾರೆ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರಷ್ಟೇ ಅಂತ. ನೋಡಿ ಅವರು ಅಹಿಂದ ಶಾಸಕರ ಸಚಿವರ ತಮ್ಮ ಬೇಡಿಕೆಗಳು ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳನ್ನ ಒಂದು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಹೋಗೋ ತಪ್ಪಲ್ಲ. ಮುಖ್ಯಮಂತ್ರಿಗಳು ನಾವು ನಾಳೆ ಊಟಕ್ಕೆ ಕರೆದ್ರೆ ಇಲ್ಲಿ ಬರ್ತಾರೆ. ಅವ್ರ ತಪ್ಪೇನಿದೆ? ಹೋದ್ರೆ ಊಟಕ್ಕೆ ಕರೆದಾಗ ಹೋದ್ರೆ ತಪ್ಪಿದೆಯಾ? ಅವ್ರು ತಮ್ಮ ಅವಾರ್ಗಳನ್ನ ಹೇಳ್ತಾರೆ, ಸಮಾಜದ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಎಸ್ ಟಿಗಳದ್ದು ಒಂದು ಸಮಸ್ಯೆ ಇರ್ತದೆ, ಎಸ್ ಇದಾರೆ ಒಂದು ಸಮಸ್ಯೆ ಇರ್ತದೆ. ಈಗ ಪರಮೇಶ್ವರ ನಾಯಕರು ಬಂದಿದ್ರು, ಲಂಬಾಣಿಗಳದ್ದು ಒಂದು ಸಮಸ್ಯೆ ಇದೆ ಏನ್ರಿ, ಎಸ್ ಟಿದು ಸಮಸ್ಯೆ ಇದೆ, ಎಸ್ ಇದಾಗ ರೈಟ್ ಒಂದು ಸಮಸ್ಯೆ ಇದೆ, ಬಲಗಡೆ ಎಡಗೈ ಒಂದು ಸಮಸ್ಯೆ ಇದೆ, ಎಲ್ಲ ಇರ್ತವೆ. ನೋಡಿ ಅವರು ಅಹಿಂದ ಶಾಸಕರ ಸಚಿವರ ತಮ್ಮ ಬೇಡಿಕೆಗಳು ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳನ್ನ ಒಂದು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಹೋಗೋ ತಪ್ಪಲ್ಲ. ಮುಖ್ಯಮಂತ್ರಿಗಳು ನಾವು ನಾಳೆ ಊಟಕ್ಕೆ ಕರೆದ್ರೆ ಇಲ್ಲಿ ಬರ್ತಾರೆ. ಅವ್ರ ತಪ್ಪೇನಿದೆ? ಹೋದ್ರೆ ಊಟಕ್ಕೆ ಕರೆದಾಗ ಹೋದ್ರೆ ತಪ್ಪಿದೆಯಾ? ಅವ್ರು ತಮ್ಮ ಅವಾರ್ಗಳನ್ನ ಹೇಳ್ತಾರೆ, ಸಮಾಜದ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಎಸ್ ಟಿಗಳದ್ದು ಒಂದು ಸಮಸ್ಯೆ ಇರ್ತದೆ, ಎಸ್ ಇದಾರೆ ಒಂದು ಸಮಸ್ಯೆ ಇರ್ತದೆ. ಈಗ ಪರಮೇಶ್ವರ ನಾಯಕರು ಬಂದಿದ್ರು, ಲಂಬಾಣಿಗಳದ್ದು ಒಂದು ಸಮಸ್ಯೆ ಇದೆ ಏನ್ರಿ, ಎಸ್ ಟಿದು ಸಮಸ್ಯೆ ಇದೆ, ಎಸ್ ಇದಾಗ ರೈಟ್ ಒಂದು ಸಮಸ್ಯೆ ಇದೆ, ಬಲಗಡೆ ಎಡಗೈ ಒಂದು ಸಮಸ್ಯೆ ಇದೆ, ಎಲ್ಲ ಇರ್ತವೆ. ನೋಡಿ ಅವರು